ಒಬ್ಬ ಮ್, ಗಂಡಸಿಗೆ ಹಕ್ಕು ಹೊರಗಡೆ ಹೋಗಿ ಏನೋ ಮಾಡೋದು. ಹ್ಮ್. ಆದ್ರೆ ಒಂದು ಹೆಂಗ್ಸ್ ಬಂದ್ರೆ ಅವಕಾಶ. ಹ್ಮ್. ಈಗ ಒಬ್ಬ ಅಣ್ಣ ಹೇಳ್ತಾನೆ, ಓ ನನ್ನ ತಂಗಿಗೆ ನಾನು ಓದಕ್ ಬಿಟ್ಟೆ ಅಂತ. ಹ್ಮ್. ಅದೇ ತಂಗಿಗಾಗಿ ನಾನು ಓದೋದ್ ಬಿಟ್ಟೆ ಅಂತ ಅಲ್ಲ ಅಲ್ಲ ಅಲ್ಲ, ತಂಗಿಗೆ ಓದಕ್ ಬಿಟ್ಟೆ, ಅವಳನ್ನ ಪಿಕ್ಚರ್ಗೆ ಕೊಟ್ಟೆ. ಪಿಕ್ಚರ್ಗೆ ಹೋಗಕ್ ಬಿಟ್ಟೆ, ಹ್ಮ್. ಅವಳನ್ನ ಆತರ. ಹ್ಮ್. ಎಲ್ಲದಕ್ಕೂ ಕೊಟ್ಟೆ. ಅಣ್ಣ ಇರ್ಬೋದು, ತಂದೆ ಇರ್ಬೋದು, ಗಂಡ ಇರ್ಬೋದು, ಎಲ್ಲರೂ ಹೆಂಡತಿಗೆ ಪರ್ಮಿಷನ್ ಕೊಡ್ತಾರೆ. ಹ್ಮ್. ಆದ್ರೆ ಅದೇ ಒಬ್ಬ ಗಂಡಸಿಗೆ ಅದು ಹಕ್ಕು. ನಾನ್ ಮಾಡ್ದೆ ಅಂತ ಹೇಳ್ತಾರೆ. ಯಾರು ನಾ ಹೆಂಡತಿ ಹೇಳಲ್ಲ ನನ್ ಗಂಡಂಗೆ ಓದಕ್ ಬಿಟ್ಟೆ ಅಂತ. ಸೊ ಇದೊಂದು ಮೈಂಡ್ ಸೆಟ್ ಚೇಂಜ್ ಆದ್ರೆ ಹ್ಮ್. ನಾವೀಗ ಏನ್ ಮಾಡಿದೀವಿ, ವರ್ಕಿಂಗ್ ಫೋರ್ಸ್ ಕ್ರಿಯೇಟ್ ಮಾಡಿದೀವಿ. ಕೆಲಸ ಮಾಡೋ ಹೆಣ್ಮಕ್ಳು ಈಗ ಓದ್ಸು, ಎಜುಕೇಶನ್ ಎಲ್ಲರಿಗೂ ಸಿಗ್ತಾ ಇದೆ, ಕೆಲಸ ಮಾಡೋ ಏನೋ ಒಂದು ಉದ್ಯೋಗ ಎಲ್ಲರಿಗೂ ಸಿಗುತ್ತೆ. ಆದ್ರೆ ವುಮನ್ ಲೀಡರ್ಸ್ ನ ಕ್ರಿಯೇಟ್ ಮಾಡಿಲ್ಲ. ಈಗ ನೋಡ್ಬೋದು ಯಾವುದೇ ಆರ್ಗನೈಸೇಷನ್, ವುಮನ್ ಲೆಡ್ ಆರ್ಗನೈಸೇಷನ್ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಬಟ್ ಲೀಡರ್ಸ್ ತುಂಬಾ ಕಡಿಮೆ ಆಗಿದ್ದಾರೆ.